ಹಲೋ ಮೈ ಕ್ಲೈಂಟ್. ಈ ವಿಡಿಯೋ ನಾನು ಸ್ಪೆಸಿಫಿಕ್ ಆಗಿ ಮಾಡ್ತಾ ಇರೋದು ನಿಮ್ಮ ಬಿಸ್ನೆಸ್ ಯೋಗ ಕ್ಲಾಸಸ್ ಆಗಿರುತ್ತೆ, ಯೋಗ ಅಥವಾ ಫಿಟ್ನೆಸ್ ಸೆಂಟರ್ಸ್ ಆಗಿರುತ್ತೆ, ಅಥವಾ ಯೋಗ ಸ್ಟುಡಿಯೋಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಜನರಲಿ ಯಾರೆಲ್ಲ ಯೋಗ ಕೋಚಿಂಗ್ ಇಟ್ಕೊಂಡಿದ್ದೀರಾ, ಯೋಗ ಸ್ಟುಡಿಯೋಸ್ ಇಟ್ಕೊಂಡಿದ್ದೀರಾ, ಯೋಗ ಕ್ಲಾಸಸ್ನ ನಡೆಸ್ತೀರಾ, ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು, ನೀವು ಡಿಜಿಟಲ್ನ ಸ್ಟಾರ್ಟ್ ಮಾಡಬೇಕು, ಡಿಜಿಟಲ್ ಮಾರ್ಕೆಟಿಂಗ್ನ ಪ್ರಾರಂಭ ಮಾಡಬೇಕು, ಅಥವಾ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳಿಂದ ನೀವು ಬಿಸ್ನೆಸ್ನ ತಗೋಬೇಕು ಅನ್ನೋದಿದ್ರೆ, ಸೊ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಬಿಫೋರ್ ನೀವು ನಿಮ್ಮ ಪ್ರಾಜೆಕ್ಟ್ನ ನಮಗೆ ಕೊಡೋದಕ್ಕೆ ಮುಂಚೆ. ಆ, ಏನು ಅಂದರೆ ನೀವು ಒಂದು ಅರ್ಥ ಮಾಡ್ಕೋಬೇಕು, ನೀವು ಯಾವುದೇ ಲೊಕೇಶನ್ನಲ್ಲಿದ್ದರೂ ನಿಮ್ಮ ಕಸ್ಟಮರ್ಸ್ ಆಗಿರ್ಬೋದು, ನಿಮ್ಮ ಕ್ಲೈಂಟ್ಸ್ ಆಗಿರ್ಬೋದು, ಯೋಗ ಸ್ಟುಡಿಯೋಸ್ನ ಹುಡುಕುವಂಥದ್ದು ಫಸ್ಟ್ ಗೂಗಲ್ನಲ್ಲಿ. ಅವರಿಗೆ ಯಾವುದಾದ್ರೂ ರೆಫರಲ್ ಸಿಕ್ಕಿಲ್ಲ ಅಥವಾ ಎಲ್ಲಿದೆ ಅಂತ ಗೊತ್ತಿಲ್ಲ ಅನ್ನಂಗಿದ್ರೆ ಗೂಗಲಿಗೆ ಒಂದು ಸರ್ಚ್ ಮಾಡಿಬಿಡ್ತಾರಲ್ವಾ. ಸೊ ದ ಸೇಮ್ ವೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಏನಂತ ಸರ್ಚ್ ಮಾಡ್ತಾರೆ, ಯೋಗ ಕ್ಲಾಸಸ್ ಬ್ಯಾಂಗ್ಳೂರ್ ಅಂತ ಕೊಟ್ಟಾಗ ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅವ್ರಿಗೆ ತುಂಬ ಆಪ್ಷನ್ಸ್ ಕಾಣಿಸುತ್ತೆ. ಎಷ್ಟೆಲ್ಲ ಬಿಸ್ನೆಸ್ ಯಾರೆಲ್ಲ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ ಓಪನ್ ಮಾಡಿದಾರೋ ಅವ್ರದ್ದೆಲ್ಲ ಆಪ್ಷನ್ಸ್ ಕಾಣಿಸುತ್ತೆ. ಜನರಲಿ ಕಸ್ಟಮರ್ಸ್ ಅಥವಾ ಕ್ಲೈಂಟ್ಸ್ ಏನು ಮಾಡ್ತಾರೆ, ಮೇಲ್ಗಡೆ ಯಾರ್ದು ಕಾಣಿಸುತ್ತೆ ಅವ್ರನ್ನ ಕ್ಲಿಕ್ ಮಾಡ್ತಾರೆ, ಅಥವಾ ಟಾಪ್ ಲಿಸ್ಟಲ್ಲಿರೋರನ್ನ ಒನ್ ಬೈ ಒನ್ ಎನ್ಕ್ವೈರಿ ಮಾಡ್ತಾ ಹೋಗ್ತಾರೆ. ಯಾರ್ದು ತುಂಬ ಚೆನ್ನಾಗಿದೆ, ಯಾರ್ದು ತುಂಬ ರಿವ್ಯೂಸ್ ಚೆನ್ನಾಗಿದೆ, ಯಾರ್ದು ಫೀಸ್ ಬಜೆಟ್ ಮ್ಯಾಚ್ ಆಗುತ್ತೆ, ಅಫೋರ್ಡಬಲ್ ಇದೆ, ಅದನ್ನೆಲ್ಲ ಚೆಕ್ ಮಾಡಿ ಡಿಸೈಡ್ ಮಾಡ್ತಾರೆ ಯಾರ ಜೊತೆ ಹೋಗ್ಬೋದು ಅಂತ. ಸೊ ಈ ಥರ ಪ್ರೊಫೈಲ್ಸ್ ಓಪನ್ ಆದಾಗ ಲೊಕೇಶನಲ್ಲಿ ಸೊ ಇಲ್ಲಿ ಕಾಣಿಸ್ಬೋದು ಸ್ಪಾನ್ಸರ್ಡ್ ಅಂತ ಕಾಣಿಸ್ತಿದೆಯಲ್ಲ ಮೇಲ್ಗಡೆ ಕಾಣಿಸುವಂಥದ್ದು. ಈ ಸ್ಪಾನ್ಸರ್ಡ್ ಅಂತ ಇದೆ, ಅದು ಗೂಗಲ್ ಆ್ಯಡ್ಸ್, ಅದು ಅಡ್ವರ್ಟೈಸ್ಮೆಂಟ್, ಅಂದರೆ ಗೂಗಲ್ಗೆ ಪೇ ಮಾಡಿ ಸ್ಪಾನ್ಸರ್ಸ್ ಮಾಡಿ ಟಾಪ್ ಲಿಸ್ಟ್ ತಂದ್ಕೊಂಡಿರುವಂಥದ್ದು, ವಿಚ್ ಇಸ್ ಗುಡ್. ಜನರಲಿ ಹ್ಯೂಮನ್ ಟೆಂಡೆನ್ಸಿ ಹೆಂಗೆ ಅಂದರೆ ಮೇಲ್ಗಡೆ ಯಾವುದಿದೆ ಅದನ್ನು ಚೆನ್ನಾಗಿ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿಬಿಡ್ತಾರೆ, ವೆಬ್ಸೈಟ್ ಓಪನ್ ಮಾಡ್ತಾರೆ, ಕ್ಲಿಕ್ ಮಾಡ್ತಾರೆ, ಅಥವಾ ಕೆಳಗಡೆ ಸ್ವಲ್ಪ ಬಂದುಬಿಟ್ಟು ಯಾರ್ದು ಅಂದರೆ ಒನ್ ಬೈ ಒನ್ ಎನ್ಕ್ವೈರಿ ಮಾಡ್ತಾ ಹೋಗ್ತಾರೆ. ಸೊ ಜಸ್ಟ್ ಕ್ಲಿಕ್ ಮಾಡಿದಾಗ ನನಗೆ ಓಪನ್ ಆಯಿತು ಇನ್ಫಾರ್ಮೇಷನ್. ಸೊ ನಾವೇನು ಮಾಡ್ತೀವಿ, ನಿಮ್ಮ ಬಿಸ್ನೆಸ್ ಪ್ರೊಫೈಲ್, ನಿಮ್ಮ ಗೂಗಲ್ ಮೈ ಬಿಸ್ನೆಸ್ನ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ಈ ಥರ ಟಾಪ್ ಲಿಸ್ಟಲ್ಲಿರೋ ಥರ ಕೀವರ್ಡ್ಸ್ನ ಹಾಕಿ ನಿಮ್ಮನ್ನು ಒಂದು ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಪ್ಲೇಸ್ ಮಾಡಿರ್ತೀವಿ. ಸೊ ದಟ್ ನಿಮ್ಮ ಲೊಕೇಶನಲ್ಲಿ ನಿಮ್ಮ ಬಿಸ್ನೆಸ್ನ ಯಾರೇ ಸರ್ಚ್ ಮಾಡಿದ್ರು ಅವ್ರಿಗೆ ನಿಮ್ಮ ಆಪ್ಷನ್ಸ್ ಅಥವಾ ನಿಮ್ಮ ಪ್ರೊಫೈಲ್ ಅವ್ರಿಗೆ ಕಾಣಿಸ್ಬೇಕು, ನಿಮ್ಮ ಕಂಪನಿ ಅಥವಾ ಅಕಾಡೆಮಿಯ ನೇಮ್ ಕಾಣಿಸ್ಬೇಕು, ಫೋಟೋಸ್ ಕಾಣಿಸ್ಬೇಕು, ವೆಬ್ಸೈಟ್ ಇದ್ದರೆ ವೆಬ್ಸೈಟ್ ಕಾಣಿಸ್ಬೇಕು, ಡೈರೆಕ್ಷನ್ ಕಾಣಿಸ್ಬೇಕು, ಅವ್ರು ನಿಮ್ಮ ಪ್ರೊಫೈಲ್ನ ಸೇವ್ ಮಾಡ್ಕೋಬೋದು, ನಿಮ್ಮ ಪ್ರೊಫೈಲ್ನ ಶೇರ್ ಮಾಡ್ಬೋದು, ಆ್ಯಂಡ್ ಅವ್ರು ನಿಮ್ಮನ್ನು ಕಾಲ್ ಕೂಡ ಮಾಡ್ಬೋದು. ಕಾಲ್ ಕ್ಲಿಕ್ ಮಾಡ್ತಿದ್ದಾಗೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರ್ತಾರೆ, ಡೈರೆಕ್ಟ್ ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡಿದ್ರೆ ಮೊಬೈಲಿಂದ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಅಥವಾ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡ್ತೀರಾ ಅಂದರೆ ಡೈರೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಯು ಕ್ಯಾನ್ ಡೈರೆಕ್ಟ್ಲಿ ವಿಸಿಟ್ ದ ಪ್ಲೇಸ್, ಮ್ಯಾಪ್ನ ಯೂಸ್ ಮಾಡ್ಕೊಂಡು, ಸರಿನಾ. ಸೊ ದಿಸ್ ಇಸ್ ದ ಥಿಂಗ್. ಸೊ ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ, ಆ್ಯಡ್ ಮಾಡಿರ್ತೀವಿ, ಅಡ್ರೆಸ್ನ ಆ್ಯಡ್ ಮಾಡಿರ್ತೀವಿ, ಯಾವ ಏರಿಯಾನ ಅಂತ ಆ್ಯಡ್ ಮಾಡಿರ್ತೀವಿ, ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಅಂತ ಆ್ಯಡ್ ಮಾಡಿರ್ತೀವಿ, ಆ್ಯಂಡ್ ನಂಬರ್ನ ಆ್ಯಡ್ ಮಾಡಿರ್ತೀವಿ. ಇಲ್ಲಿ ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಮಾಡ್ಕೋಬೋದು. ಅಪಾಯಿಂಟ್ಮೆಂಟ್ ಕ್ಲಿಕ್ ಮಾಡಿದಾಗ ಅಪಾಯಿಂಟ್ಮೆಂಟಿಗೆ ಬಂದು ಯಾವ ಡೇಟಿಗೆ ಯಾವ ಟೈಮಿಗೆ ವಿಸಿಟ್ ಮಾಡ್ತಿದ್ದೀರಾ ಅಂತ ಒಂದು ಅಪಾಯಿಂಟ್ಮೆಂಟ್ನ ಕೂಡ ಫಿಕ್ಸ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ವೆಬ್ಸೈಟ್ ನಿಮ್ಮ ಅಕಾಡೆಮಿಯ ಬಗ್ಗೆ ಅಥವಾ ನಿಮ್ಮ ಯೋಗ ಕ್ಲಾಸಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತೀವಿ. ಸೊ ಎಲ್ಲ ನಿಮ್ದು ಏನು ಪ್ರಾಡಕ್ಟ್ ಇದೆ, ಟ್ರೈನಿಂಗ್ ಸೆಷನ್ಸ್ ಹೆಂಗಿದೆ, ಪ್ಯಾಕೇಜ್ ಏನಿದೆ, ಅದೆಲ್ಲ ಇನ್ಫಾರ್ಮೇಷನ್ ಹಾಕಿರ್ತೀವಿ. ಸೊ ದ್ಯಾಟ್ ಯಾರೇ ನಿಮ್ಮ ಪೇಜಿಗೆ ಬಂದರೂ ಏನಿದೆ, ಹೇಗಿದೆ, ಯಾವ ಥರ ಇದೆ, ಯಾವುದೆಲ್ಲ ಯೋಗದಲ್ಲಿ ಏನೆಲ್ಲ ಪ್ರೊವೈಡ್ ಮಾಡ್ತೀರಾ, ಯಾರಿಗೆ ತುಂಬ ಬೆನಿಫಿಟ್ ಆಗುತ್ತೆ, ಅಥವಾ ನೀವು ಯೋಗದಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ ಟಾರ್ಗೆಟ್ ಮಾಡ್ತೀರಾ, ವಿಮೆನ್ ಟಾರ್ಗೆಟ್ ಮಾಡ್ತೀರಾ, ಇಬ್ಬರಿಗೂ ಟಾರ್ಗೆಟ್ ಮಾಡ್ತೀರಾ, ಅಥವಾ ಬರೀ ಈ ಕ್ಯಾರಿಂಗ್ ಲೇಡೀಸ್ ಅಂದರೆ ಪ್ರೆಗ್ನೆಂಟ್ ಲೇಡೀಸಿಗೆ ಮಾತ್ರ ಹೇಳ್ಕೊಡ್ತೀರಾ, ಅಥವಾ ಸ್ಟೂಡೆಂಟ್ಸಿಗೆ ಮಾತ್ರ ಹೇಳ್ಕೊಡ್ತೀರಾ, ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತೀರಾ, ಸೊ ಅಥವಾ ಏಜ್ಡ್ ಆಗಿರೋರಿಗೆ ಹೇಳ್ಕೊಡ್ತೀರಾ, ಇದೆಲ್ಲ ಮ್ಯಾಟರ್ ಆಗುತ್ತೆ. ನಿಶ್ ಅಂತ ಕರಿತೀವಿ ಇದಕ್ಕೆ. ಸೊ ಅದೆಲ್ಲ ಇನ್ಫಾರ್ಮೇಷನ್ ನಾವು ಪ್ರಾಪರಾಗಿ ಅಪ್ಡೇಟ್ ಮಾಡಿರೋದ್ರಿಂದ ಒಂದು ಪ್ರಾಪರ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮ್ಮನ್ನು ಹುಡ್ಕೊಂಡು ಗೂಗಲಲ್ಲಿ ಬಂದವರಿಗೆ. ಸೊ ಪ್ರಾಬ್ಲಮ್ ಏನು ಅಂದರೆ ಇದರಲ್ಲಿ ಯಾವುದೂ ಇನ್ಫಾರ್ಮೇಷನ್ ಇಲ್ಲ ಅಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್ ಇಲ್ಲ ಅಂದರೆ ನಿಮಗೆ ಕಾಂಟ್ಯಾಕ್ಟ್ಸ್ ಬರೋದೇ ಇಲ್ಲ, ನಿಮಗೆ ಯಾರು ಕಾಲ್ ಮಾಡೋದೇ ಇಲ್ಲ, ನಿಮ್ಮನ್ನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಲ್ಲ, ಮೆಸೇಜು ಮಾಡಲ್ಲ, ಕಾಲ್ ಮಾಡಲ್ಲ. ಬಟ್ ಗೂಗಲಲ್ಲಿ ಇದ್ದು ಕೂಡ, ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲಲ್ಲಿ ಇದ್ದು ಕೂಡ ಅಲ್ಲಿ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ, ಡೀಟೇಲ್ಸ್ ಇಲ್ಲ ಅಂದರೆ ಕ್ಲೈಂಟ್ಸ್ ನಿಮ್ಮ ಕಾಂಪಿಟೇಟರ್ಸ್ ಪ್ರೊಫೈಲ್ನ ಓಪನ್ ಮಾಡಿಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಯಾವುದೇ ಪ್ರೊಫೈಲ್ ಓಪನ್ ಮಾಡಿದಾಗಲೂ ಅದನ್ನು ಪ್ರಾಪರಾಗಿ ಆಪ್ಟಿಮೈಸ್ ಮಾಡಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಆಪ್ಟಿಮೈಸ್ ಆದಾಗ ಮಾತ್ರ ನಿಮ್ಮ ಮೇಲೆ ಟ್ರಸ್ಟ್ ಬರುವಂಥದ್ದು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನಿಸುವಂಥದ್ದು, ಅಥವಾ ಕ್ಲೈಂಟ್ಸ್ ಬಂದುಬಿಟ್ಟು ನಿಮಗೆ ಜಾಯಿನ್ ಆಗುವಂಥದ್ದು ನಿಮ್ಮ ಬಿಸ್ನೆಸ್ಗೆ ಅಥವಾ ನಿಮ್ಮ ಅಕಾಡೆಮಿಗೆ. ಸೊ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ, ಇದು ಗೂಗಲ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಮೇನ್ ಮ್ಯಾಟ್ರ್ ಆಗೋದು ನೀವೇನು ಕಾಂಟೆಂಟ್ ಹಾಕಿರ್ತೀರ ಅನ್ನುವಂಥದ್ದು. ಇದರ ಜೊತೆಗೆ ನಿಮ್ಮದು ರಿವ್ಯೂಸ್ ಕೂಡ ಚೆಕ್ ಮಾಡ್ತಾರೆ.
ಸೊ ನಿಮ್ಮ ರಿವ್ಯೂ ಹೇಗಿದೆ. ಸೊ ನಾವೇನು ಮಾಡ್ತೀವಿ, ಯಾವಾಗ ನಿಮ್ಮ ಗೂಗಲ್ ಮೈ ಬಿಸ್ನೆಸ್ನ ಅಕೌಂಟ್ ಕ್ರಿಯೇಟ್ ಮಾಡಿ, ನಿಮ್ಮ ಗೂಗಲ್ ಮೈ ಬಿಸ್ನೆಸ್ಸಲ್ಲಿ ನಿಮ್ಮ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಹಾಕಿ, ನಿಮ್ಮ ಸರ್ವಿಸ್ ಇನ್ಫಾರ್ಮೇಷನ್ ಹಾಕಿ, ಫೋಟೋಸ್ ಹಾಕ್ತೀವಿ, ವೀಡಿಯೋಸ್ ಹಾಕ್ತೀವಿ, ಮೋರ್ ಇನ್ಫಾರ್ಮೇಟ್ರಿ ಡೀಟೇಲ್ಸ್ ಏನೆಲ್ಲ ಹಾಕ್ಬೋದು ಅದನ್ನೆಲ್ಲ ಹಾಕ್ತೀವಿ. ಆಮೇಲೆ ಕ್ಲೈಂಟ್ಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತೀವಿ. ಸೊ ದ್ಯಾಟ್ ಇದನ್ನು ಆಪ್ಟಿಮೈಸೇಷನ್ ಅಥವಾ ಕಾಲ್ ಟು ಆ್ಯಕ್ಷನ್ ಅಂತ ಕರೀತಾರೆ. ಯಾರೇ ಗೂಗಲಲ್ಲಿ ನಿಮ್ಮ ಪ್ರೊಫೈಲ್ನ ಹುಡ್ಕೊಂಡ್ಬಂದರೂ ಡೈರೆಕ್ಟಾಗಿ ಅವ್ರು ನಿಮ್ಮನ್ನು ರೀಚ್ ಆಗಬೇಕು, ನಿಮ್ಮನ್ನು ಕಾಂಟ್ಯಾಕ್ಟ್ ಆಗಬೇಕು. ಅದಕ್ಕೆ ಬೇಕಾದಂತಹ ಯಾವುದೆಲ್ಲ ಸ್ಟೆಪ್ಸ್ ಇದೆ, ಸ್ಟೇಜಸ್ ಇದೆ ಎಲ್ಲ ಅಪ್ಡೇಟ್ ಮಾಡಿರ್ತೀವಿ. ಜೊತೆಗೆ ನಿಮಗೆ ಸ್ವಲ್ಪ ಟಾಸ್ಕ್ ಕೂಡ ಕೊಡ್ತೀವಿ. ಏನು ಅಂದರೆ, ನೀವು ಸರ್ಟೆನ್ ರಿವ್ಯೂಸ್ನ ತೊಗೊಬೇಕು. ನಿಮಗೆ ಒಂದು 100 ಜನ ಕ್ಲೈಂಟ್ಸ್ ಇದ್ದರೆ ಒಂದು 40% ಜನ ಹ್ಯಾಪಿ ಕಸ್ಟಮರ್ಸ್, 50% ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇರ್ತಾರಲ್ವ, ಅವ್ರನ್ನೆಲ್ಲ ರೀಚ್ ಔಟ್ ಆಗಿ ವಿ ವಿಲ್ ಆಸ್ಕ್ ಯು ಟು ಟೇಕ್ ಸಮ್ ರಿವ್ಯೂ. ಅವ್ರ ಹತ್ರ ಸ್ವಲ್ಪ ರಿವ್ಯೂ ಕೊಡೋಕ್ಕೆ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತೀವಿ. ಆ್ಯಂಡ್ ನಾವು ಆ ರಿವ್ಯೂಸ್ನ ಇಲ್ಲಿ ಅಪ್ಡೇಟ್ ಆಟೋಮೆಟಿಕಲಿ ಅಪ್ಡೇಟ್ ಆಗುತ್ತೆ. ನಾವು ನಿಮ್ಗೆ ಹೇಳ್ತೀವಿ ಹೆಂಗೆ ರಿವ್ಯೂಸ್ನ ತೊಗೋಬೋದು, ಲಿಂಕ್ನ ಶೇರ್ ಮಾಡ್ತೀವಿ. ನಿಮಗೆ ವೀಕ್ಲಿ ಟಾಸ್ಕ್ ಕೂಡ ಇರುತ್ತೆ. ಸೊ ನಿಮ್ಮ ಸೋಷಿಯಲ್ ಮೀಡಿಯಾ ಕಂಪ್ಲೀಟಾಗಿ ನಾವೇ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಬರೀ ನಾವೇ ನೋಡ್ಕೊಳ್ಳಲ್ಲ. ನಿಮಗೆ ಸರ್ಟೆನ್ ಟ್ರೈನಿಂಗ್ ಮತ್ತು ಸರ್ಟೆನ್ ಟಾಸ್ಕ್ ಕೂಡ ಕೊಡ್ತೀವಿ. ಆ ಟ್ರೈನಿಂಗ್ ಸೆಷನಲ್ಲಿ ನಿಮಗೂ ಅರ್ಥ ಆಗುತ್ತೆ ಈ ರಿವ್ಯೂಸ್ನ ಹೇಗೆ ತೊಗೊಳ್ಳೋದು, ಹೇಗೆ ಅಪ್ಡೇಟ್ ಮಾಡಿಸೋದು, ಆ್ಯಂಡ್ ಆ ರಿವ್ಯೂಸ್ನ ಮಾರ್ಕೆಟಿಂಗ್ ಮಾಡೋದು ಹೆಂಗೆ, ಇದೆಲ್ಲ ಇನ್ಫಾರ್ಮೇಷನ್ ನಾವೇ ಪ್ರೊವೈಡ್ ಮಾಡ್ತೀವಿ. ಸೊ ದಿಸ್ ಈಸ್ ರಿಲೇಟೆಡ್ ಟು ಗೂಗಲ್ ಮೈ ಬಿಸ್ನೆಸ್. ಸೊ ಗೂಗಲ್ ಮೈ ಬಿಸ್ನೆಸ್ ಆದಮೇಲೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು. ಜಸ್ಟ್ ಅನ್ ಎಕ್ಸಾಂಪಲ್ ನಾವು ತೋರಿಸ್ತಾ ಇರೋದು ಏನೇನೆಲ್ಲ ಕಾಂಟೆಂಟ್ನ ಅಪ್ಲೋಡ್ ಮಾಡೋದಾಗ ನಿಮಗೆ ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಾರೆ ಅನ್ನುವಂಥದ್ದು. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಎಕ್ಸಾಂಪಲಿಗೆ ಅಮೃತ ಬಿಂದು ಯೋಗ ಅಂತ. ಸೊ ಪ್ರಾಪರ್ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಿರ್ತೀವಿ. ಇದರಲ್ಲಿ ನೀವೇನು ಮಾಡ್ತೀರಾ, ಯಾವ ಥರ ಅಂದರೆ ನಿಮ್ಮ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಏನಿರುತ್ತೆ, ಫೀಚರ್ಸ್ ಏನಿರುತ್ತೆ. ಒಂದು ಬಿಸ್ನೆಸ್ಸಲ್ಲಿ FAB ಅಂತ ಕರಿತೀವಿ. FAB ಅಂದರೆ ಫೀಚರ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಬೆನಿಫಿಟ್. ಅಂದರೆ ನಿಮ್ಮ ಸರ್ವಿಸ್ನ ತೊಗೊಂಡಿದ್ರೆ ಸರ್ವಿಸಲ್ಲಿರುವಂತಹ ಫೀಚರ್ಸ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅಥವಾ ಯಾವ ಥರ ಪ್ಯಾಕೇಜಸ್ ಇದೆ, ಸಬ್ಸ್ಕ್ರಿಪ್ಷನ್ ಇದೆ, ಯಾವ ಥರ ಸರ್ವಿಸ್ ಕೊಡ್ತೀರಾ ಅದನ್ನು ಮೆನ್ಷನ್ ಮಾಡುವಂಥದ್ದು. ಅಡ್ವಾಂಟೇಜಸ್ ಆ್ಯಂಡ್ ಬೆನಿಫಿಟ್ಸ್ ಅಂದರೆ ನಿಮ್ಮ ಪ್ರಾಡಕ್ಟಿಂದ ಅಥವಾ ನಿಮ್ಮ ಸರ್ವಿಸಿಂದ ಏನೆಲ್ಲ ಯೂಸ್ ಆಗುತ್ತೆ, ಅಡ್ವಾಂಟೇಜಸ್ ಇದೆ ನಿಮ್ಮ ಕ್ಲೈಂಟ್ಸಿಗೆ ಅನ್ನುವಂಥದ್ದು. ಸೊ ಆ ಇನ್ಫಾರ್ಮೇಷನ್ನ ಬ್ರೀಫ್ ಆಗಿ ನಿಮ್ಮ ಬಯೋದಲ್ಲಿ ಹಾಕಿರ್ತೀವಿ. ಸೊ ಇಲ್ಲಿ ಯೋಗ ಕ್ಲಾಸಸ್, ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಗ್ರೂಪ್ ಕ್ಲಾಸಸ್, ಪರ್ಸ್ನಲ್ ಟ್ರೈನಿಂಗ್. ಸೊ ಇವ್ರದ್ದು ಸ್ಪೆಸಿಫಿಕೇಶನ್ ಏನಿದೆ ಅದನ್ನು ಹಾಕುವಂಥದ್ದು. ಪ್ಲಸ್ ಇಲ್ಲಿ ಅಡ್ರೆಸ್, ಪ್ರಾಪರ್ ಅಡ್ರೆಸ್, ಆ್ಯಂಡ್ ವೆಬ್ಸೈಟ್ ಇದ್ದರೆ ವೆಬ್ಸೈಟ್ ಆಗುತ್ತೆ. ಆ್ಯಂಡ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೂಡ ಹಾಕಿರ್ತೀವಿ. ಡೈರೆಕ್ಟಾಗಿ ಕಾಲ್ ಮಾಡುವಂಥ ಆಪ್ಷನ್ ಕೂಡ ಹಾಕ್ಬೋದು. ಸೊ ಇಲ್ಲಿ ಕಾಂಟೆಂಟ್ನ ಅಪ್ಡೇಟ್ ಮಾಡಿರುವಂಥದ್ದು ಆನ್ ಡೈಲಿ ಬೇಸಿಸ್ ಅಥವಾ ಆನ್ ರೆಗ್ಯುಲರ್ ಬೇಸಿಸ್. ಇಲ್ಲಿ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡಿಂಗ್ನ ಮೇಂಟೈನ್ ಮಾಡಿದ್ದಾರೆ. ಸುಮ್ಮನೆ ಬೇಕಾಬಿಟ್ಟಿ ಅಪ್ಡೇಟ್ ಆಗುವಂಥದ್ದಲ್ಲ. ಸೊ ಯಾವುದೇ ಪೋಸ್ಟರ್ ಹಾಕಿದ್ರು, ಪೋಸ್ಟರ್ ಕ್ರಿಯೇಟ್ ಮಾಡಿದ್ರು, ಒಂದು ಪ್ರಾಪರ್ ಇನ್ಫಾರ್ಮೇಷನ್ ಹಾಕಿರ್ತೀವಿ, ಪ್ರಾಪರ್ ಕ್ಯಾಪ್ಷನ್ಸ್ನ ಬರ್ತಿರ್ತೀವಿ, ಆಮೇಲೆ ಹ್ಯಾಶ್ಟ್ಯಾಗ್ಸ್ನ ಹಾಕಿರ್ತೀವಿ. ಸೊ ಇದು ನಿಮ್ಮನ್ನ ಕಾಂಟ್ಯಾಕ್ಟ್ ಕಾಲ್ ಟು ಆ್ಯಕ್ಷನ್ನ ಹಾಕಿರ್ತೀವಿ. ಎಲ್ಲ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಿರೋದ್ರಿಂದ ನಿಮ್ಮ ಕ್ಲೈಂಟ್ಸ್ ಯಾರೇ ಹೊಸದಾಗಿ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದವರು ನಿಮ್ಮ ಪ್ರೊಫೈಲ್ಗೆ ಬಂದಾಗ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಆ್ಯಂಡ್ ದಟ್ ಈಸ್ ವಾಟ್ ವಿ ಆರ್ ಲುಕಿಂಗ್ ಫಾರ್. ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಡೀಲ್ ಕ್ಲೋಸ್ ಮಾಡ್ಕೊಳ್ಳಿ. ನಿಮ್ಮ ಬ್ರ್ಯಾಂಡಿಂಗ್ ನಮ್ಮ ಇಂಟೆನ್ಷನ್ ಏನು, ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಏನಿದೆ ಅದು ಚೆನ್ನಾಗಿರಬೇಕು, ನಿಮ್ಮ ಆನ್ಲೈನ್ ಪ್ರೆಸೆನ್ಸ್ ಏನಿದೆ ಅದು ಚೆನ್ನಾಗಿರಬೇಕು, ನಿಮ್ಮ ಗೂಗಲ್ ಅಕೌಂಟ್ಸ್ ಏನಿದೆ ಅದು ಚೆನ್ನಾಗಿರಬೇಕು. ಪ್ರಾಪರಾಗಿ ನಿಮ್ಮ ಆಡಿಯನ್ಸ್ ಯಾರೋ ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ. ಸೊ ಆವಾಗ ನಿಮಗೆ ಕ್ಲೈಂಟ್ಸ್ ರೀಚ್ ಆಗುವಂಥದ್ದು ಏನು ಅಂತ ಕಾಲ್ ಮಾಡಿಬಿಟ್ಟು, ನಾವು ಯೋಗ ಕ್ಲಾಸಿಗೆ ಜಾಯ್ನ್ ಆಗೋದಕ್ಕೆ ನೋಡ್ತಾ ಇದ್ದೀವಿ, ನಿಮ್ಮ ಸ್ಟುಡಿಯೋ ಎಲ್ಲಿದೆ ಅಥವಾ ನಿಮ್ಮ ಕ್ಲಾಸ್ ಎಲ್ಲಿ ನಡೀತಿದೆ, ನಿಮ್ಮ ಆನ್ಲೈನಲ್ಲಿ ನಡೆಸ್ತಾರೋ ಆಫ್ಲೈನಲ್ಲಿ ನಡೆಸ್ತಾರೋ, ಎಷ್ಟು ಚಾರ್ಜ್ ಮಾಡ್ತೀರಾ. ಸೊ ಆ ಬೇಸಿಸ್ ಮೇಲೆ ನಿಮ್ಮದು ಆಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಮೇಲೆ ಒಂದು ಪರ್ಟಿಕ್ಯುಲರ್ ಡೀಲ್ ಅಥವಾ ಅಪಾಯಿಂಟ್ಮೆಂಟ್ ಆಗಿರ್ಬೋದು ಅಥವಾ ಜಾಯ್ನಿಂಗ್ ಕನ್ಫರ್ಮ್ ಆಗುವಂಥದ್ದು. ಸೊ ನಾವೇನು ಮಾಡ್ತೀವಿ, ಇದಕ್ಕೆ ಬೇಕಾದಂತಹ ಪೋಸ್ಟರ್ಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಅದನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ಈ ಥರ ಸೊ ಕ್ಲಾಸಸ್ಸಲ್ಲಿ ಏನು ಆಗ್ತಿದೆ ಅಂತ ಹೊಸದಾಗಿ ಜಾಯ್ನ್ ಆಗೋರಿಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಸುಮ್ಮನೆ ಅಪ್ಲೋಡ್ ಮಾಡಿ ಈ ಥರ ಕ್ಯಾಪ್ಷನ್ ಹಾಕಿ ಹ್ಯಾಶ್ಟ್ಯಾಗ್ಸ್ನ ಹಾಕಿದಾಗ ಮಾತ್ರ ಅದಕ್ಕೊಂದು ಕಳೆ ಬರುವಂಥದ್ದು. ಆ್ಯಂಡ್ ಇದು ನಿಮ್ಮ ಕಸ್ಟಮರ್ಸ್ ಅಥವಾ ನ್ಯೂ ಕ್ಲೈಂಟ್ಸ್ ಯಾರು ಯೋಗ ನೋಡ್ತಿದ್ದಾರೆ ಅವರಿಗೆ ಹೆಲ್ಪ್ ಆಗುವಂಥದ್ದು. ಈ ಥರ ಪ್ರಾಪರ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಇದ್ದಾಗ ಮಾತ್ರ ಅದು ಸಾಧ್ಯ.
ಆ್ಯಂಡ್ ಇಲ್ಲಿ ನಿಮಗೆ ಅಡ್ವಾಂಟೇಜ್ ಏನು ಅಂದರೆ ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಕೌಂಟ್ ಆಗಿರ್ಬೋದು ಅಥವಾ ಗೂಗಲ್ ಅಕೌಂಟ್ ಆಗಿರ್ಬೋದು, ನಾವು ಹ್ಯಾಂಡಲ್ ಮಾಡ್ತೀವಿ. ನಾವು ಹ್ಯಾಂಡಲ್ ಮಾಡೋದ್ರ ಜೊತೆಗೆ 1 ಮಂತ್ ಸಬ್ಸ್ಕ್ರಿಪ್ಷನ್ ಆದಮೇಲೆ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ. ನೀವು ಇದನ್ನು ಹೆಂಗೆ ಹ್ಯಾಂಡಲ್ ಮಾಡ್ಕೋಬೋದು, ಅಡ್ವರ್ಟೈಸ್ಮೆಂಟ್ ರನ್ ಮಾಡೋದು ಹೇಗೆ, ಸ್ಪಾನ್ಸರ್ಡ್ ಆ್ಯಡ್ಸ್ ಅಂತ ಬರುತ್ತಲ್ವ, ನೀವು ನೋಡ್ತಿರ್ತೀರ. ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರ್ತೀರ, ರೀಲ್ಸ್ ನೋಡ್ತಾ ಇರ್ತೀರ, ಅದು ವೀಡಿಯೋ ನೋಡ್ತಾ ಇರ್ತೀರ, ಸಡನ್ನಾಗಿ ಅಡ್ವರ್ಟೈಸ್ಮೆಂಟ್ ಪಾಪಪ್ ಆಗುತ್ತೆ. ಸೊ ಅದನ್ನು ನಾವು ಕ್ರಿಯೇಟ್ ಮಾಡಿ ಕೊಡ್ತೀವಿ. ಜೊತೆಗೆ ನೀವೇ ಓನ್ ಆಗಿ ಹೇಗೆ ಕ್ರಿಯೇಟ್ ಮಾಡ್ಬೋದು, ಯಾರ್ದು ಏಜೆನ್ಸಿ ಹೆಲ್ಪ್ ತಗೊಳ್ಳದೆ ನೀವೇ ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ. ಸೊ ನಿಮಗೆ ನೀವೇ ಮಾಡ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡ್ಬೋದು. ಇಲ್ಲ ನೀವು ನಾವೇ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ನಿಮಗಿದ್ರೆ ನಮ್ಮದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ಸ್ ಇದೆ, ಮಂತ್ಲಿ ಪ್ಲ್ಯಾನ್. ಅದನ್ನು ನಾವು ಹೇಳ್ತೀವಿ, ಅದನ್ನು ಯೂಸ್ ಮಾಡಿಕೊಂಡು ನೀವು ರನ್ ಮಾಡ್ಬೋದು, ಅಥವಾ ನಾವು ಹ್ಯಾಂಡಲ್ ಮಾಡ್ತೀವಿ ಅದನ್ನು. ಸೊ ಹೆಚ್ಚಿನ ಮಾಹಿತಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ದಯವಿಟ್ಟು ಇಮಿಡಿಯೇಟಾಗಿ ಕಾಲ್ ಮಾಡಿ. ಮೋರ್ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ತನಕ ಥ್ಯಾಂಕ್ ಯು ಸೊ ಮಚ್.